ಭಾರತದ ಸಂವಿಧಾನ ನಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳ ಮತ್ತು ಹೋರಾಟದಿಂದ ನಮ್ಮ ದೇಶ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ. ದೇಶ ಸ್ವಾತಂತ್ರ್ಯ ಆದಮೇಲೆ ಈ ದೇಶಕ್ಕೊಂದು ನೀತಿ ನಿಯಮಗಳು ಬೇಕಾಗುತ್ತೆ. ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ನೀತಿ ನಿಯಮಗಳಿದೆ. ಆದರೆ ಭಾರತದ ವಿಷಯಕ್ಕೆ ಬಂದಾಗ ಭಾರತ ಒಂದು ವಿಶೇಷವಾದಂಥ ರಾಷ್ಟ್ರ. ಇಡೀ ಪ್ರಪಂಚದಲ್ಲಿ ಭಾರತದಂಥ ಒಂದು ರಾಷ್ಟ್ರ ನಾವು ಇನ್ನೊಂದು ಕಡೆ ನೋಡೋಕ್ಕಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಭಾರತ ದೇಶದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಜೀವನವನ್ನು ಮಾಡ್ತಾ ಇರುವಂತ ಒಂದು ಅಭೂತಪೂರ್ವವಾದಂತ ಒಂದು ರಾಷ್ಟ್ರ. ಅವರ ಸಂವಿಧಾನ ಇಡೀ ರಾಷ್ಟ್ರದ ಬಹುಸಂಖ್ಯಾತರು ಒಂದು ಧರ್ಮವನ್ನು ಪಾಲಿಸ್ತಾರೆ. ಆ ಧರ್ಮದ ಆಧಾರದ ಮೇಲೆ ಸಂವಿಧಾನ ಹುಟ್ಟುಕೊಳ್ಳುತ್ತೆ. ಬ್ರಿಟಿಷರಿಗೆಲ್ಲ ಗೊತ್ತಿರುತ್ತೆ ಇದು. ಈ ಭಾರತಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಅವ್ರು ನಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ಸವಾಲನ್ನ ತಗೊಳ್ಳುವಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿ ಆಗುತ್ತೆ. ಇಡೀ ದೇಶದಲ್ಲಿ ಎಲ್ಲ ಪ್ರಾಂತ್ಯಗಳಿಂದ ಒಬ್ಬರು ಅಥವಾ ಇಬ್ಬರನ್ನ ಆ ಕಮಿಟಿಯಲ್ಲಿ ಹಾಕೊಳ್ತಾರೆ. ನಮಗೆಲ್ಲ ಬಹಳ ಖುಷಿ ಏನಪ್ಪ ಅಂದ್ರೆ ಆ ಕಮಿಟಿಯಲ್ಲಿ ಕೋಲಾರ ಜಿಲ್ಲೆಯಿಂದ ಇಬ್ಬರು ಇದ್ದಾರೆ. ಒಬ್ಬರು ನಮ್ಮ ಮೊದಲ ಮುಖ್ಯಮಂತ್ರಿ ಆದಂಥ ಕೆ ಸಿ ರೆಡ್ಡಿ ಅವರು, ಇನ್ನೊಬ್ಬರು ನಮ್ಮ ಕೋಲಾರ ನಗರಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕೊಂಡಂತ ಟಿ ಚೆನ್ನಯ್ಯ ಅವರು. ಹೀಗಾಗಿ ಈ ಇಬ್ಬರು ಮಾನವೀಯರು ಕೂಡ ಆ ಕಮಿಟಿಯಲ್ಲಿ ಇದ್ದಾರೆ ಅನ್ನೋಂಥದ್ದೇ ನಮ್ಮ ಕೋಲಾರ ನಾಗರಿಕರಿಗೆ ಒಂದು ಹೆಮ್ಮೆಯಾದ ಒಂದು ವಿಚಾರ. ಸುಮಾರು 2 ವರ್ಷ 11 ತಿಂಗಳು 18 ದಿನ ಈ ಕಮಿಟಿ ಕೆಲಸ ಮಾಡಿ ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳನ್ನ ಓದಿ ಅರ್ಥ ಮಾಡಿಕೊಂಡು ಈ ದೇಶಕ್ಕೆ ಈ ನೆಲಕ್ಕೆ ಯಾವ ಕಾನೂನು ಅನ್ವಯ ಆಗುತ್ತೆ ಅಂತ ಒಂದು ಸಂವಿಧಾನವನ್ನ ರಚನೆ ಮಾಡ್ತಾರೆ. ಈ ಸಂವಿಧಾನ ಏಕಾಏಕಿ ಒಪ್ಕೊಳ್ಳೋದಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬರುವ ನಂತರ ಅಂದ್ರೆ 1949 ನವೆಂಬರ್ 26ನೇ ತಾರೀಕು ಈ ಸಂವಿಧಾನವನ್ನ ನಮ್ಮ ಪಾರ್ಲಿಮೆಂಟು ಅಂಗೀಕಾರ ಮಾಡುತ್ತೆ. ಹೀಗೆ ಅಂಗೀಕಾರ ಮಾಡಿದ್ಮೇಲೆ ಸಂಸತ್ತಿನಲ್ಲಿ ಇದರ ಬಗ್ಗೆ ಒಂದು ಡಿಬೇಟ್ ನಡೆಯುತ್ತೆ. ಈ ಡಿಬೇಟ್ ನಡೆದಾಗ ಸುಮಾರು 7,000ಕ್ಕೂ ಹೆಚ್ಚು ಪ್ರಶ್ನೆಗಳು ಅಲ್ಲಿ ಇದ್ದಂಥ ಎಂಪಿಗಳು ಈ ಸಂವಿಧಾನದ ಬಗ್ಗೆ ಕೇಳ್ತಾರೆ. ಈ ಎಲ್ಲ ಪ್ರಶ್ನೆಗಳು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳ ಸಮಾಧಾನದಿಂದ, ಸಹನೆಯಿಂದ, ತಾಳ್ಮೆಯಿಂದ ಉತ್ತರವನ್ನು ಕೊಡ್ತಾರೆ. ಸುಮಾರು ಕಾನೂನುಗಳನ್ನ ಅವತ್ತಿನ ಪಾರ್ಲಿಮೆಂಟರಿ ಮೆಂಬರ್ಗಳ ಒತ್ತಾಯದಿಂದ ಕೆಲವನ್ನ ತೆಗಿಬೇಕಾಗುತ್ತೆ. ಆದರೂ ಅಂಬೇಡ್ಕರ್ ಅವರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ತಮ್ಮ ಕೈಲಾದಷ್ಟು ಹೆಚ್ಚು ಕಾನೂನುಗಳನ್ನ ಎಲ್ಲರಿಗೂ ಅನ್ವಯ ಆಗುವ ರೀತಿಯಲ್ಲಿ ಅದಕ್ಕೆ ಸೇರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂತಿಮವಾಗಿ 77 ವರ್ಷಗಳ ಹಿಂದೆ ಭಾರತದ ಸಂವಿಧಾನವನ್ನ ನಾವೆಲ್ಲ ಕೂಡ ನಮಗೆ ನಾವೇ ಸಮರ್ಪಣೆ ಮಾಡಿಕೊಂಡು ಹಮ್ಮಿಕೊಳ್ತೀವಿ, ಆಚರಣೆಗೆ ತಂದಿದ್ದೇವೆ. ದುರದೃಷ್ಟವಶಾತ್ ಏನಪ್ಪ ಅಂದ್ರೆ ಒಂದು 5 ವರ್ಷಗಳ ಹಿಂದೆವರೆಗೂ ಕೂಡ ನಮ್ಗೆ ಯಾರು ಕೂಡ ಸಂವಿಧಾನದ ಮಹತ್ವ ಗೊತ್ತಿರಲಿಲ್ಲ. ಯಾಕೆ ಅಂದ್ರೆ ಸಂವಿಧಾನ ಏನೋ ಒಂದು ಆಡಳಿತಾತ್ಮಕವಾದ ಒಂದು ಪುಸ್ತಕ ಅರ್ಪಣೆದಿದೆ, ನಮ್ಮ ಕೂಡ ನಾವು ಓದ್ತಾ ಇದ್ದೇವೆ ಅಂತಾನೆ ಇದು ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ಆಳ್ತಾ ಇರುವಂತ ಸರ್ಕಾರಗಳು ನಮ್ಮಲ್ಲಿ ಕೆಲವು ಹೊಸ ಕಾನೂನುಗಳನ್ನ ತಂದು ನಮ್ಮಲ್ಲಿ ಭೇದ ಭಾವವನ್ನು ಉಂಟು ಮಾಡುವಂಥದ್ದು, ತಾರತಮ್ಯ ಧೋರಣೆಯನ್ನ ಮಾಡುವಂತ ಪ್ರಯತ್ನವನ್ನು ಮಾಡಿದಾಗ ನಮಗೆ ಗೊತ್ತಾಯ್ತು ಇವ್ಯಾವಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಈ ಸಂವಿಧಾನ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಸಮಾನವಾದ ಹಕ್ಕುಗಳನ್ನ ಕೊಟ್ಟಿದೆ. ಈ ದೇಶದಲ್ಲಿ ಯಾರು ಕೂಡ ಸಂವಿಧಾನಕ್ಕೆ ಮೆಂಬರ್ಶಿಪ್ ಆಗಬೇಕಾದ ಅಗತ್ಯ ಇಲ್ಲ. ಇಲ್ಲಿ ಹುಟ್ಟಿರುವಂತ ಪ್ರತಿ ಮಗು ಕೂಡ ಆ ಸಂವಿಧಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಇವತ್ತು ಇಲ್ಲಿ ನಾವು ಎಲ್ಲ ಧರ್ಮೀಯರು ಇದ್ದೀರಿ,
ನಮಗೆ ಯಾವುದೇ ಧರ್ಮ ಗ್ರಂಥಗಳಿದೆ, ಆದರೆ ಸಂವಿಧಾನಕ್ಕೂ ಮತ್ತು ಧರ್ಮ ಗ್ರಂಥಕ್ಕೂ ಬಹಳ ವ್ಯತ್ಯಾಸ ಇದೆ. ಸಂವಿಧಾನ ಅಂತದ್ದು ಎಲ್ಲ ಧರ್ಮೀಯರು ಕೂಡ ಸಮಾನವಾದ ಅವಕಾಶಗಳನ್ನು ಕೊಡುವಂತ ಒಂದು ಪುಸ್ತಕ ಆಗಿದೆ. ಈ ಪುಸ್ತಕದ ಆಧಾರದ ಮೇಲೆ ಇವತ್ತು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಅವರ ರೀತಿಗಾಗಿ ಬಟ್ಟೆನ ತೊಡ್ತಾ ಇದ್ದೀವಿ, ಅವ್ರಿಗೆ ಇಷ್ಟವಾದ ಊಟವನ್ನು ಮಾಡ್ತಾ ಇದ್ದೀವಿ, ಅವ್ರಿಗೆ ಇಷ್ಟವಾದ ಭಾಷೆಯನ್ನ ಕಲಿತಾ ಇದ್ದೀವಿ, ಅವ್ರಿಗೆ ಇಷ್ಟವಾದ ಧರ್ಮವನ್ನು ಕೂಡ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಇವೆಲ್ಲಕ್ಕೂ ಅವಕಾಶನ ಕೊಟ್ಟುವಂಥದ್ದು ನಮ್ಮ ಭಾರತದ ಸಂವಿಧಾನದ ಹೆಗ್ಗಳಿಕೆ ಅಂತ ನಾವೆಲ್ಲ ಭಾವಿಸಬೇಕಾಗುತ್ತೆ. ಇವತ್ತು ಇಲ್ಲಿ ಭಾರತವನ್ನ ಸಾರ್ವಭೌಮ ರಾಷ್ಟ್ರವನ್ನಾಗಿ ಸಂವಿಧಾನ ನೋಡಬೇಕು ಅಂತ ಹೇಳುತ್ತೆ. ಸಾರ್ವಭೌಮ ಅಂದ್ರೆ ನಮ್ಮ ಬದುಕುಳಿಕೆ, ನಮಗೆ ನೆಲವನ್ನು ಕೊಟ್ಟಿರುವಂತ ಈ ದೇಶ, ಅದಕ್ಕೆ ನಾವು ಮೊದಲು ಗೌರವವನ್ನ ಕೊಡಬೇಕು ಅನ್ನುವಂಥದ್ದನ್ನ ಈ ಸಾರ್ವಭೌಮತೆ ಕಲಿಸ್ಕೊಡುತ್ತೆ. ಸಮಾಜವಾದಿ ಚಿಂತನೆಗಳನ್ನ ನಮ್ಮ ಸಂವಿಧಾನ ರೂಪಿಸಬೇಕು ಅಂತ ಹೇಳುತ್ತೆ. ಸಮಾಜವಾದಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಸಮಾನವಾದ ಒಂದು ಅವಕಾಶಗಳನ್ನ ಕೊಡಬೇಕು ಅನ್ನುವಂಥದ್ದು ಈ ಸಮಾಜವಾದಿ ಚಿಂತನೆ. ಅವರು ಸಾಹುಕಾರ ಆಗಿರ್ಲಿ, ಬಡವ ಆಗಿರ್ಲಿ, ಅಥವಾ ಓದಿರ್ಲಿ ಓದದೇ ಇರಲಿ, ಎಲ್ಲರೂ ಕೂಡ ನಾವು ಸಮಾನವಾದ ಅವಕಾಶಗಳು ಸಿಗ್ಬೇಕು ಅನ್ನುವಂಥದ್ದನ್ನ ಈ ಸಮಾಜವಾದಿ ಚಿಂತನೆ ಹರಿಸಿದ್ವಿ ಅಂತ ಹೇಳುತ್ತೆ. ಇಡೀ ಜಗತ್ತಿನಲ್ಲೂ ಕೂಡ ಜಾತಿ ವ್ಯವಸ್ಥೆ ಇಲ್ಲ, ಆದ್ರೆ ಭಾರತದಲ್ಲಿ ಇವತ್ತು ಲಕ್ಷಾಂತರ ತರಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಶಯ ಆಗಿದೆ. ಅದೇ ರೀತಿ ಸಮಾನತೆ, ಸಾಮರಸ್ಯ, ಸೌಹಾರ್ದತೆ ಮತ್ತು ಭ್ರಾತೃತ್ವ ಭಾವನೆಗಳಲ್ಲ. ಅಂದ್ರೆ ಈಗಾಗಲೇ ನಮ್ಮ ಮಾತಾಡಿದಂತಹ ಮನೆಯವರು ಹೇಳಿದ್ರು, ನಮಗೆ ಸಮಾನವಾದ ಹಕ್ಕುಗಳನ್ನ ಕೊಟ್ಟಿದ್ದಾರೆ, ಕೊಟ್ಟಿದೆ ಸಂವಿಧಾನ, ಅದೇ ರೀತಿ ಕರ್ತವ್ಯಗಳನ್ನು ಕೂಡ ಕೊಟ್ಟಿದೆ. ಈ ಎರಡನ್ನೂ ಕೂಡ ನಾವು ಹಿರಿಯರಾಗಿದ್ದೀವಿ. ಇವತ್ತು ನಮ್ಮ ಜನಗಳಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾವು ಏನು ಹೇಳ್ತೀವಿ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಧರ್ಮಗುರು ಸಂವಿಧಾನದ ಬಗ್ಗೆ ಹೇಳಿದ್ರೆ ಅದು ಬಹಳ ಪ್ರೀತಿಯಿಂದ ಅವರನ್ನ ಸ್ವೀಕರಿಸ್ತಾರೆ, ಅನುಸರಿಸ್ತಾರೆ ಮತ್ತು ಪಾಲಿಸ್ತಾರೆ. ಆ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮ, ಈ ರೀತಿಯಾದ ಕಾರ್ಯಕ್ರಮಗಳು ಇಡೀ ಪ್ರತಿ ಊರಲ್ಲೂ ಕೂಡ ನಡೀಬೇಕು. ಪ್ರತಿ ಧರ್ಮಗುರು, ಅದು ಹಿಂದೂ, ಮುಸ್ಲಿಂ, ಕ್ರೈಸ್ತರು ಯಾರಾಗಿರಲಿ, ಪ್ರತಿ ಧರ್ಮ ಗುರು ಕೂಡ ತಮಗೆ ಸಮಾನವಾದ ಅವಕಾಶಗಳನ್ನು ಕೊಟ್ಟಿರುವಂತ, ಸಮಾನವಾದ ಹಕ್ಕುಗಳನ್ನು ಕೊಟ್ಟಿರುವಂತ, ಸಮಾನವಾದ ಕರ್ತವ್ಯಗಳನ್ನು ಕೊಟ್ಟಿರುವಂತ, ಸಮಾನವಾದ ಜವಾಬ್ದಾರಿಗಳನ್ನು ಕೊಟ್ಟಿರುವಂತ ಸಂವಿಧಾನದ ಮಹತ್ವವನ್ನ ಪ್ರತಿ ಮಗುವು ಕೂಡ, ಪ್ರತಿ ವ್ಯಕ್ತಿಗೂ ಕೂಡ ಅರ್ಥ ಮಾಡಿಸಿದಾಗ ಖಂಡಿತವಾಗ್ಲೂ ಆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ. ಸಂವಿಧಾನದ ರಕ್ಷಣೆ ಅಂದ್ರೆ ಅದು ನಮ್ಮ ದೇಶದ ರಕ್ಷಣೆ. ನಾವು ದೇಶಕ್ಕಾಗಿ ಯೂನಿಫಾರ್ಮ್ ಅನ್ನು ತೊಟ್ಟು ಯೋಧರಂತೆ ಯುದ್ಧ ಮಾಡಬೇಕಾಗಿಲ್ಲ, ಕೈಯಲ್ಲಿ ಬಂದೂಕು ಇಟ್ಕೊಂಡು. ನಮ್ಮ ಸಂವಿಧಾನದ ಆಶಯಗಳನ್ನ ನಾವು ನಿಜವಾಗ್ಲೂ ಕೂಡ ರಕ್ಷಣೆ ಮಾಡಿದ್ರೆ ಆ ಸಂವಿಧಾನ ನಮ್ಮನ್ನ ಖಂಡಿತವಾಗ್ಲೂ ಕಾಪಾಡುತ್ತೆ ಅನ್ನೋ ಮಾತನ್ನ ಹೇಳ್ತಾ, ನಾವೆಲ್ಲರೂ ಕೂಡ ಸಂವಿಧಾನಕ್ಕೆ ಬದ್ಧರಾಗಿರೋಣ. ಪ್ರತಿಯೊಬ್ಬರು ಕೂಡ ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ಜೀವನವನ್ನು ಮಾಡೋಣ. ನಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಸಂವಿಧಾನದ ಬಗ್ಗೆ, ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಇದರ ವಿರುದ್ಧವಾಗಿ ಯಾರಾದ್ರೂ ನಡೆದ್ರೆ ಭಾರತದ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಅದು ವ್ಯಕ್ತಿ ಆಗಿರ್ಲಿ, ಒಂದು ಸಂಘ ಆಗಿರ್ಲಿ, ಒಂದು ಪಕ್ಷವೇ ಆಗಿರ್ಲಿ, ಅವರಿಗೆ ಒಂದು ಸರಿಯಾದ ಒಂದು ಪಾಠವನ್ನ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕಲಿಸುವಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ. ಆ ಕಾರಣಕ್ಕಾಗಿ ಈ ರೀತಿಯಾದ ಕಾರ್ಯಕ್ರಮಗಳು ಹೆಚ್ಚಾಗಿ ಪ್ರತಿ ಊರಲ್ಲಿ ನಡೆದರೆ ನಾವೆಲ್ಲ ಕೂಡ ಸಮಾನವಾದ ಹಕ್ಕುಗಳ ಮೂಲಕ, ಸಂವಿಧಾನದ ರಕ್ಷಣೆಯ ಮೂಲಕ ದೇಶವನ್ನು ಕಾಪಾಡಿಕೊಳ್ಳುವಂತ ಯೋಧರಾಗ್ತೀವಿ ಅಂತ ಮಾತನ್ನ ಹೇಳ್ತಾ, ನನಗೆ ಈ ವೇದಿಕೆಯಲ್ಲಿ ಕರೆದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಗೌರವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.